ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಉಡುಪಿ ಕೊಚ್ಚಿನ್ ಸಿಫ್ ಏರ್ ಲಿಮಿಟೆಡಲ್ಲಿ ಹಲವಾರು ಹುದ್ದೆಗಳು ಖಾಲಿ ಇದ್ದಾವೆ. ಯಾವ ಯಾವ ಹುದ್ದೆಗಳು ಖಾಲಿದ್ದಾವೆ, ಎಷ್ಟು ಹುದ್ದೆಗಳು ಖಾಲಿದ್ದಾವೆ, ಪ್ರಾರಂಭದ ದಿನಾಂಕ ಏನು, ಕೊನೆಯ ದಿನಾಂಕ ಏನು, ಕ್ವಾಲಿಫಿಕೇಷನ್ ಏನಾಗಿರಬೇಕು, ಏಜ್ ಎಷ್ಟಿರಬೇಕು, ಸ್ಯಾಲ್ರಿ ಎಷ್ಟಿದೆ, ಫುಲ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತವೆ. ಈ ಒಂದು ವಿಡಿಯೋಗೆ ನಾನು 50 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್, ಪ್ಲೀಸ್ ಲೈಕ್ ಮಾಡಿ. ಉಡುಪಿ ಕೊಚ್ಚಿನ್ ಸಿಫ್ ಏರ್ ಲಿಮಿಟೆಡಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ. ಇದು ಕರ್ನಾಟಕದಲ್ಲಿ ಬರ್ತದ, ಆದ್ದರಿಂದ ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ. ಇದು ಒಂದು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಈ ಒಂದು ನೋಟಿಫಿಕೇಷನನ್ನು 15 ಫೆಬ್ರವರಿ 2025 ರಿಲೀಸ್ ಮಾಡಲಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಈ ಹುದ್ದೆ ಹೆಸರು ಬಂದು ಬೂತ್ ಆಪ್ರೇಟರ್ ಪೇಂಟಿಂಗ್ ಅಂತಂದೇಳಿ ಹುದ್ದೆ ಹೆಸರು. ಇಲ್ಲಿ ನೋಡ್ತಾ ಇರ್ಬೋದು, ಹುದ್ದೆ ಹೆಸರು ಬೂತ್ ಆಪ್ರೇಟಿಂಗ್ ಪೇಂಟಿಂಗ್ ಅಂತಂದೇಳಿ. ಈ ಒಂದು ಹುದ್ದೆಗೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತಂದರೆ SSLC ಆ್ಯಂಡ್ ITI ಅಂದರೆ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಇನ್ ದ ಟ್ರೇಡ್ ಆಫ್ ಪೇಂಟರ್ ಆರ್ ಎಲೆಕ್ಟ್ರಿಷಿಯನ್ ಆರ್ ಫಿಟ್ಟರಲ್ಲಿ ನೀವು ITIಯನ್ನು ಕಂಪ್ಲೀಟ್ ಮಾಡಿರಬೇಕು. SSLC ಜೊತೆಗೆ ITIನೂ ಕಂಪ್ಲೀಟ್ ಮಾಡಿರಬೇಕು. ಅದು ITIಯಲ್ಲಿ ಯಾವುದು, ಪೇಂಟರ್, ಎಲೆಕ್ಟ್ರಿಷಿಯನ್ ಆರ್ ಫಿಟ್ಟರಲ್ಲಿ ನೀವು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಈ ಒಂದು ಹುದ್ದೆಗೆ 3 years ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಯಾವುದಾದ್ರೂ ಒಂದು ಇಲಾಖೆಗಳಲ್ಲಿ ನೀವು 3 ವರ್ಷ ಎಕ್ಸ್ಪೀರಿಯನ್ಸನ್ನು ನೀವು ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ. ಈ ಒಂದು ಹುದ್ದೆಗಳಿಗೆ ಪ್ರಾರಂಭದ ದಿನಾಂಕ ಏನಪ್ಪ ಅಂತಂದರೆ 15/2/2025 ಪ್ರಾರಂಭದ ದಿನಾಂಕ ಆಗಿರುತ್ತೆ. ಅದೇ ರೀತಿಯಾಗಿ ಕೊನೆಯ ದಿನಾಂಕ ಬಂದು 17 ಮಾರ್ಚ್ 2025 ಕೊನೆಯ ದಿನಾಂಕ ಆಗಿರುತ್ತೆ. ಆದ್ದರಿಂದ ಆದಷ್ಟು ಬೇಗ ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ. ಈಗ ಒಳ ಮೀಸಲಾತಿ ನಡೀತಾ ಇರೋದ್ರಿಂದ ಆದಷ್ಟು ನೇಮಕಾತಿಗಳು ತಡೆ ಹಿಡಿದಿದ್ದಾರೆ. ಆದ್ದರಿಂದ ಸಿಕ್ಕಿರುವ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನೆಕ್ಸ್ಟ್, ಇಲ್ಲಿ ಎಷ್ಟು ಪೋಸ್ಟ್ ಇದಾವಪ್ಪ ಅಂತಂದರೆ ಅದು ಜನರಲ್ ಕ್ಯಾಟಗರಿ ಅವರಿಗೆ 2 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. ಮತ್ತು ಬೇರೆ ಕ್ಯಾಸ್ಟ್ ಅವರಿಗೆ ಯಾವುದೇ ರೀತಿಯಾದಂಥ ಹುದ್ದೆಗಳು ಇಲ್ಲಿ ಖಾಲಿ ಇಲ್ಲ. SC ST ಮತ್ತು OBC ಇದ್ದವರು ಕೂಡ ಅಪ್ಲೈ ಮಾಡ್ಬೋದಾ ಅಂತಂದೇಳಿ ನಿಮ್ಮಲ್ಲಿ ಡೌಟ್ ಇರುತ್ತೆ. ನೀವು ಕೂಡ ಅಪ್ಲೈ ಮಾಡ್ಬೋದು. ಮತ್ತು ನೀವು ಜಾಸ್ತಿ ಸ್ಕೋರನ್ನು ಮಾಡಿದಾಗ ಮಾತ್ರ ನಿಮ್ಮನ್ನು ಜನರಲ್ ಮೆರಿಟಲ್ಲಿ ನಿಮಗೆ ಆಯ್ಕೆ ಮಾಡ್ಕೊಳ್ತಾರೆ. ಇದು ಒಂದು ಕಾಂಟ್ರಾಕ್ಟ್ ಮುಖಾಂತರ ನಿಮ್ಮನ್ನು ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಎಷ್ಟು ವರ್ಷಪ್ಪ ಅಂತಂದರೆ 5 ವರ್ಷವರೆಗೆ ನಿಮಗೆ ಕಾಂಟ್ರಾಕ್ಟ್ ಮುಖಾಂತರ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಅವರಿಗೆ ಬೇಕಾದಷ್ಟು ವರ್ಷಗಳನ್ನು ಕೂಡ ಎಕ್ಸ್ಟೆಂಡ್ ಮಾಡ್ಬೋದು. ಅವರು ನಿಮಗೆ 5 ವರ್ಷ ಅಂತಂದರೆ 5 ವರ್ಷಕ್ಕೆ ತೆಗೆದಾಕಿಬಿಡ್ತಾರೆ ಅಂತೇಳಿ ಭಯ ಪಟ್ಕೊಳ್ಳೋ ಹಿಂಗಿಲ್ಲ. ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, 5 ವರ್ಷ ಆದಮೇಲೆ ಇರಲಿ ಕಂಟಿನ್ಯೂ ಮಾಡಲಿ, ನಿಮ್ಮ ಕೆಲಸ ಏನಾದರೂ ಚೆನ್ನಾಗಿತ್ತಪ್ಪ ಅಂತಂದರೆ ಇರಲಿ ಮಾಡಲಿ ಇನ್ನೊಂದಷ್ಟು ವರ್ಷ ಅಂತಂದೇಳಿ ಅವರು ಕಂಟಿನ್ಯೂ ಮಾಡ್ತಾರೆ. ಆದ್ದರಿಂದ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಕೆಲಸನ ನೀವು ಅಚ್ಚುಕಟ್ಟಾಗಿ ಮಾಡಿ. ಈ ಒಂದು ಹುದ್ದೆಗಳಿಗೆ ಫಸ್ಟ್ ಇಯರ್ ಸ್ಯಾಲ್ರಿ ಎಷ್ಟು ಕೊಡ್ತಾರಪ್ಪ ಅಂತಂದರೆ 22,170 ರೂಪಾಯಿ ಫಸ್ಟ್ ಇಯರ್ ಕೊಡ್ತಾರೆ. ಸೆಕೆಂಡ್ ಇಯರ್ 22,565 ರೂಪಾಯಿ ಕೊಡ್ತಾರೆ. ಥರ್ಡ್ ಇಯರ್ 22,972 ರೂಪಾಯಿ ಕೊಡ್ತಾರೆ. ಫೋರ್ತ್ ಇಯರ್ 23,391 ರೂಪೀಸ್ ಕೊಡ್ತಾರೆ. ಫಿಫ್ತ್ ಇಯರ್ 23,823 ರೂಪೀಸು ಕೊಡ್ತಾರೆ. 5 ವರ್ಷದವರು ಈಗಾಗಲೇ ಅಮೌಂಟನ್ನು ಸ್ಯಾಲ್ರಿಯನ್ನು ಎಷ್ಟೆಷ್ಟು ಕೊಡ್ತಾರೆ ಪ್ರತಿ ತಿಂಗಳು ಅಂತಂದೇಳಿ ಅವರು ಹೇಳಿಬಿಟ್ಟಿದ್ದಾರೆ, ನೋಡ್ಕೋಬೋದು. ಇದು ರೆಮ್ಯುನರೇಷನ್ ಅಂತಂದೇಳಿ ಅವರು ಹೇಳಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಏಜ್ ಎಷ್ಟಿರ್ಬೇಕಪ್ಪ ಅಂತಂದರೆ 18ರಿಂದ 30 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ನು ಕೂಡ ಕೊಟ್ಟಿದ್ದಾರೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಡು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ 45 ಇಯರ್ಸ್ವರೆಗೂ ಅವರು ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. ಅಂದರೆ ಈಗ 18ರಿಂದ 45 ವರ್ಷದೊಳಗಿನ ಎಲ್ಲ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡು ಪ್ಲಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಏಜ್ ರಿಲ್ಯಾಕ್ಸೇಷನನ್ನು ಅವರು ಕೊಟ್ಟಿದ್ದಾರೆ. ನೆಕ್ಸ್ಟ್, ಮೆಥಡ್ ಆಫ್ ಸೆಲೆಕ್ಷನ್ ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಅಂತಂದರೆ ಹೇಳಿದರೆ, ಇದು ಆಬ್ಜೆಕ್ಟಿವ್ ಟೈಪಲ್ಲಿ ನಿಮಗೆ ಟೆಸ್ಟನ್ನು
ಕೊಡ್ತಾರೆ. ಮೊದಲನೇದಾಗಿ ಫೇಸ್ 1 ಫೇಸ್ 2 ಎರಡು ರೀತಿಯಾದಂತಹ ಟೆಸ್ಟನ್ನು ಕೊಡ್ತಾರೆ. ಮೊದಲನೇ ಟೆಸ್ಟು ಅಬ್ಜೆಕ್ಟಿವ್ ಟೈಪ್ ಇರುತ್ತೆ, ಎರಡನೇ ಟೆಸ್ಟು ಪ್ರಾಕ್ಟಿಕಲ್ ಟೆಸ್ಟ್ ಇರುತ್ತೆ. ಈಗ ಮೆಥಡ್ ಆಫ್ ಸೆಲೆಕ್ಷನ್ ಆ್ಯಂಡ್ ಮಾರ್ಕ್ಸ್ ಅಂತಂದೇಳಿ ಕೊಟ್ಟಿದ್ದಾರೆ. ಫೇಸ್ 1ಅಲ್ಲಿ ಅಬ್ಜೆಕ್ಟಿವ್ ಟೈಪ್ ಆಫ್ಲೈನ್ ಟೆಸ್ಟ್ ಇರುತ್ತೆ 30 ಮಾರ್ಕ್ಸ್. ಅದೇ ಫೇಸ್ 2 ಅಲ್ಲಿ ಪ್ರಾಕ್ಟಿಕಲ್ ಟೆಸ್ಟ್ ಇರುತ್ತೆ 70 ಮಾರ್ಕ್ಸಿಗೆ. ಒಟ್ಟು ಟೋಟಲ್ ಆಗಿ ಎರಡು ಸೇರಿ 100 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ಅಬ್ಜೆಕ್ಟಿವ್ ಟೈಪ್ ಆಫ್ಲೈನ್ ಟೆಸ್ಟ್ ಶಾಲ್ ಬಿ 35 ಮಿನಿಟ್ಸ್ ಡ್ಯೂರೇಷನನ್ನು ಕೊಡ್ತಾರೆ. ಅಂದರೆ ಆಫ್ಲೈನಲ್ಲಿ ನಿಮಗೆ 35 ನಿಮಿಷ ಟೈಮ್ ಕೊಡ್ತಾರೆ ಫಸ್ಟ್ ಫೇಸ್ 1 ಪೇಪರ್ಗೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇರ್ಬೋದು ಜನರಲ್ ಆ್ಯಂಡ್ ಟ್ರೇಡ್ ರಿಲೇಟೆಡ್ ಪಾರ್ಟ್ ಬಿ 20 ಮಾರ್ಕ್ಸ್ ಕೊಟ್ಟಿರ್ತಾರೆ. ಅದನ್ನು ಕೂಡ ನೀವು ನೋಡ್ಕೋಬೋದು. ಇಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವ್ ಮಾರ್ಕ್ಸನ್ನು ಕಟ್ ಮಾಡಲ್ಲ. ನೀವು ತಪ್ಪು ಉತ್ತರಕ್ಕೆ ಆನ್ಸರ್ ರೈಟ್ ಮಾಡಿದರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಅಂಕಗಳನ್ನು ಕಟ್ ಮಾಡೋದಿಲ್ಲ. ನೀವು ಧೈರ್ಯವಾಗಿ ನೀವು 100 ಮಾರ್ಕ್ಸ್ಗೆ ನೀವು ಟಿಕ್ಕನ್ನು ಮಾಡಬಹುದು. 30 ಮಾರ್ಕ್ಸ್ಗೆ ಅಬ್ಜೆಕ್ಟಿವ್ ಟೈಪ್ ಇರುತ್ತೆ, 70 ಮಾರ್ಕ್ಸ್ಗೆ ಪ್ರಾಕ್ಟಿಕಲ್ ಇರುತ್ತೆ. 30 ಮಾರ್ಕ್ಸ್ನು ಕೂಡ ನೀವು ಟಿಕ್ ಮಾಡ್ಬೋದು. ಯಾವುದೇ ರೀತಿಯಾದಂತಹ ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ಅದಾದ ನಂತರ ಯಾರು ಒಳ್ಳೆಯ ಸ್ಕೋರನ್ನು ಪಡಿತಾರೆ ಅವರಿಗೆ ಏನು ಮಾಡ್ತಾರೆ, ಅವರು ಸೆಲೆಕ್ಷನ್ ಲಿಸ್ಟನ್ನು ಅನೌನ್ಸ್ ಮಾಡ್ತಾರೆ. ಇಲ್ಲಿ ರಿಸರ್ವೇಷನ್ ಈ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಯಾರ್ಯಾರು ಇರ್ತಾರೆ ಅವರು 40% ಡಿಸಬಿಲಿಟಿ ಅನ್ನೋರು ಹೊಂದಿರಬೇಕಾಗುತ್ತೆ. ಕಡಿಮೆ ಪರ್ಸೆಂಟೇಜ್ ಹೊಂದಿದ್ರೆ ಅವರಿಗೆ ರಿಜೆಕ್ಟ್ ಮಾಡ್ತಾರೆ. ಕ್ವಾಲಿಫಿಕೇಷನ್ನು ಮಿನಿಮಮ್ ಕ್ವಾಲಿಫಿಕೇಷನ್ ಸ್ಟಿಪ್ಯುಲೇಟೆಡ್ ಫಾರ್ ದ ಪೋಸ್ಟ್ ಮಸ್ಟ್ ಬಿ ಇನ್ಸ್ಟಿಟ್ಯೂಷನ್ ಎಕ್ಸಾಮಿನೇಷನ್ ಬೋರ್ಡ್ AICTE ಅಪ್ರೋಪ್ರಿಯೇಟ್ ಸ್ಟ್ಯಾಟ್ಯೂಟರಿ ಅಥಾರಿಟಿ ಆರ್ ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಅಂತಂದೇಳಿ ಕೇಳಿದ್ದಾರೆ. ಇದನ್ನು ಕೂಡ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಕೂಡ 17 ಮಾರ್ಚ್ 2025 3 ವರ್ಷ ಎಕ್ಸ್ಪೀರಿಯನ್ಸನ್ನು ನೀವು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಫೀಸ್ ಬಂದು 300 ರೂಪೀಸ್ ಇದೆ. ಅದು ನಾನ್ ರಿಫಂಡಬಲ್ ಅಂತಂದೇಳಿ ಕೊಟ್ಟಿದ್ದಾರೆ. 17 ಮಾರ್ಚ್ 2025 ನೀವು ಅಪ್ಲಿಕೇಶನ್ ಫೀಸನ್ನು ಕಟ್ಟಬೇಕಾಗುತ್ತೆ. ಇದು ಯಾವುದೇ ರೀತಿಯಾದಂತಹ ರಿಫಂಡ್ ಮಾಡಲ್ಲ ಅವರು ರಿಟರ್ನ್. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತಂದೇಳಿ ಅವರು ವಿಳಾಸನೂ ಕೊಟ್ಟಿದ್ದಾರೆ. www.cochinshipyard.in ನೀವು ಹೋಗಿ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಹುದ್ದೆ ಇದೆ. ಆ ಹುದ್ದೆಯ ಬಗ್ಗೆ ಈಗ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಹುದ್ದೆ ಹೆಸರು ಬಂದು ಆಫೀಸ್ ಅಸಿಸ್ಟೆಂಟ್ ಅಂತಂದೇಳಿ. ಈ ಒಂದು ಹುದ್ದೆಗೆ ಕ್ವಾಲಿಫಿಕೇಷನ್ ಬ್ಯಾಚುಲರ್ ಡಿಗ್ರಿ ಇನ್ ಆರ್ಟ್ಸ್ ಅದರ್ ದೆನ್ ಫೈನ್ ಆರ್ಟ್ಸ್ ಅಂತಂದೇಳಿ ಕೇಳಿದ್ದಾರೆ, ಆರ್ ಸೈನ್ಸ್ ಆರ್ ಕಂಪ್ಯೂಟರ್ ಅಪ್ಲಿಕೇಶನ್ ವಿತ್ ಎ ಮಿನಿಮಮ್ ಆಫ್ 60% ಆಫ್ ಮಾರ್ಕ್ಸ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತಂದೇಳಿ ಹೇಳಿದ್ದಾರೆ. ಯಾವುದಾದ್ರೂ ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರ್ಬೇಕು. ಅದು ಸೈನ್ಸ್ ಆದ್ರೆ ಆಗಿರ್ಬೋದು, ಆರ್ಟ್ಸ್ ಆದ್ರೆ ಆಗಿರ್ಬೋದು, ಕಂಪ್ಯೂಟರ್ ಅಪ್ಲಿಕೇಶನಲ್ಲಾದರೂ ಕಂಪ್ಲೀಟ್ ಮಾಡಿರ್ಬೇಕು. ಅದರಲ್ಲಿ ಪರ್ಸೆಂಟೇಜು 60% ನೀವು ಹೊಂದಿರಬೇಕಾಗುತ್ತೆ. ಮತ್ತು ಇಲ್ಲಿ ಕೆಲವೊಂದಷ್ಟು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಪ್ರೊಫಿಷಿಯನ್ಸಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಲೈಕ್ SAP MSc ಪ್ರಾಜೆಕ್ಟ್ MS ಆಫೀಸು ಎಕ್ಸೆಟ್ರಾ ಇದನ್ನು ಹೊಂದಿರಬೇಕಂತಂದೇಳಿ ಅವರು ಕೇಳಿದ್ದಾರೆ. ಅದರ ಜೊತೆಗೆ ಮಿನಿಮಮ್ ಆಫ್ 2 years ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸನ್ನು ಹೊಂದಿರಬೇಕಂತಂದೇಳಿ ಅವರು ಕೇಳಿದ್ದಾರೆ. ಶಿಪ್ಯಾರ್ಡಲ್ಲಾದ್ರಾಗಿರ್ಬೋದು, ಇಂಜಿನಿಯರಿಂಗ್ ಕಂಪ್ನೀಸ್ ಆದ್ರಾಗಿರ್ಬೋದು, ಕಮರ್ಷಿಯಲ್ ಆರ್ಗನೈಜೇಷನ್ಸ್ ಆದ್ರಾಗಿರ್ಬೋದು, ಗೌರ್ಮೆಂಟ್ ಅಥವಾ ಸೆಮಿ ಗೌರ್ನಮೆಂಟ್ ಕಂಪ್ನೀಸ್ ಆದ್ರಾಗಿರ್ಬೋದು, ಎಸ್ಟಾಬ್ಲಿಷ್ಮೆಂಟ್ಸ್ ಆದರೂ ಆಗಿರ್ಬೋದು. ಇಷ್ಟರಲ್ಲಿ 2 years ಎಕ್ಸ್ಪೀರಿಯೆನ್ಸನ್ನು ನೀವು ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ. ಈ ಒಂದು ಹುದ್ದೆಗಳಿಗೆ ಪ್ರಾರಂಭದ ದಿನಾಂಕ 15/2/2025 ಪ್ರಾರಂಭದ ದಿನಾಂಕ ಆಗಿರುತ್ತೆ. ಅದೇ ರೀತಿಯಾಗಿ ಕೊನೆಯ ದಿನಾಂಕ ಬಂದು 17 ಮಾರ್ಚ್ 2025 ಕೊನೆಯ ದಿನಾಂಕ ಆಗಿರುತ್ತೆ. ಇಲ್ಲಿ ಹುದ್ದೆಗಳು ಯಾವ್ಯಾವ ಇದಾವಪ್ಪ ಅಂತಂದರೆ ಆಫೀಸ್ ಅಸಿಸ್ಟೆಂಟ್ ಅಂತಂದೇಳಿ 5 ಹುದ್ದೆಗಳು ಜನರಲ್ ಕ್ಯಾಟಗರಿ ಅವರಿಗೆ, SCಗೆ 1 ಹುದ್ದೆ, OBCಗೆ 2 ಹುದ್ದೆಗಳು, ಒಟ್ಟು ಟೋಟಲ್ ಆಗಿ 8 ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. ಇಲ್ಲಿ ನೋಡ್ತಾ ಇರ್ಬೋದು, ಅವ್ರು ಕೆಲವೊಂದು ಸಂದರ್ಭದಲ್ಲಿ ಡಿಕ್ರೀಸ್ನು ಕೂಡ ಮಾಡ್ಬೋದು, ಇನ್ಕ್ರೀಸ್ನು ಕೂಡ ಮಾಡ್ಬೋದು ಕೆಲವೊಂದು ಪೋಸ್ಟ್ಗಳನ್ನು. ಈ ಆಫೀಸ್ ಅಸಿಸ್ಟೆಂಟ್ ಪೋಸ್ಟ್ಗಳಲ್ಲಿ ಈಗ 8 ಇದ್ದಿದ್ದು 10 ಮಾಡ್ಬೋದು, ಇಲ್ಲಾಂದರೆ 8 ಇದ್ದಿದ್ದು 7 ಮಾಡ್ಬೋದು. ಈ ರೀತಿಯಾಗಿ ಇನ್ಕ್ರೀಸು ಮತ್ತು ಡಿಕ್ರೀಸ್ ಕೂಡ ಮಾಡಬಹುದು. ಇಲ್ಲಿ ರಿಸರ್ವೇಷನ್ ಕೂಡ ಕೊಟ್ಟಿದ್ದಾರೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಯಾರಲ್ಲಿದ್ದಾರಲ್ಲ ಅವ್ರಿಗೂ ಕೂಡ ರಿಸರ್ವೇಷನನ್ನು ಕೊಟ್ಟಿದ್ದಾರೆ. ಇಲ್ಲಿ 5 year ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನಿಮ್ಮನ್ನು ನೇಮಕಾತಿಯನ್ನು ಮಾಡ್ಕೊಳ್ತಾರೆ. 5 years ಆದಮೇಲೆ ನಿಮ್ಮನ್ನು ತೆಗೆದಾಕ್ತಾರೆ ಅಂತಂದು ಹೇಳೋಕ್ಕಾಗಲ್ಲ, ಕಂಟಿನ್ಯೂ ಕೂಡ ಮಾಡ್ತಾರೆ. ಯಾವುದೇ ರೀತಿಯಾದಂತಹ ಭಯ ಪಡುವ ಅವಶ್ಯಕತೆ ಇಲ್ಲ. ಈಗ ಒಳ ಮೀಸಲಾತಿ ನಡೀತಾ ಇರೋದರಿಂದ ನಿಮಗೆ ಅವಶ್ಯಕತೆ ಇದೆ. ಇದಕ್ಕೆ ಜಾಯ್ನ್ ಆಗಿ ನೀವು ಕೆಲಸ ಮಾಡ್ತಾ ಇರ್ಬೋದು. ಆಮೇಲೆ ಬೇಕಾದರೆ ನೀವು ಗೌರ್ಮೆಂಟ್ಗೆ ಜಾಬ್ಗೆ ಅಪ್ಲೈ ಮಾಡಿ ಸೆಲೆಕ್ಟ್ ಆಗಿ ಹೋಗಬಹುದು. ಅಲ್ಲಿವರೆಗೂ ನೀವು
ಟೈಮ್ ವೇಸ್ಟ್ ಮಾಡಬಾರ್ದು, ಜಾಯಿನ್ ಆಗ್ಬೋದು ಇಲ್ಲಿ. ಈ ಒಂದು ಹುದ್ದೆಗಳಿಗೆ ರೆಮ್ಯುನರೇಷನ್ ಎಷ್ಟು ಕೊಡ್ತಾರಪ್ಪ ಸ್ಯಾಲ್ರಿ ಅಂತಂದರೆ, ಫಸ್ಟ್ ಇಯರು 25,000 ಕೊಡ್ತಾರೆ, ಸೆಕೆಂಡ್ ಇಯರು 25,510 ರುಪೀಸನ್ನು ಸ್ಯಾಲ್ರಿ ಕೊಡ್ತಾರೆ, ಥರ್ಡ್ ಇಯರು 26,040 ರುಪೀಸನ್ನು ಕೊಡ್ತಾರೆ, ಫೋರ್ತ್ ಇಯರು 26,590 ರುಪೀಸ್ ಸ್ಯಾಲ್ರಿ ಕೊಡ್ತಾರೆ, ಫಿಫ್ತ್ ಇಯರು 27,150 ರುಪೀಸನ್ನು ಸ್ಯಾಲ್ರಿ ಕೊಡ್ತಾ ಹೋಗ್ತಾರೆ. ಪ್ರತಿ ವರ್ಷ ಸ್ವಲ್ಪ ಸ್ವಲ್ಪ ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಹುದ್ದೆಗಳಿಗೆ 18ರಿಂದ 30 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. OBC ಅವರಿಗೆ 3 ಇಯರ್ಸು, SC/ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನನ್ನು ಅವರು ಕೊಟ್ಟಿದ್ದಾರೆ. ಅದಾದ ನಂತರ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡು ಮತ್ತು ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ 45 ಇಯರ್ಸ್ವರೆಗೂ ಟೈಮನ್ನು ಕೊಟ್ಟಿದ್ದಾರೆ. 45 ಇಯರ್ಸ್ ಒಳಗಡೆ ಇರುವಂತಹ ಎಲ್ಲ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಮೆಥಡ್ ಆಫ್ ಸೆಲೆಕ್ಷನನ್ನು ಕೂಡ ಕೊಟ್ಟಿದ್ದಾರೆ. ಆಬ್ಜೆಕ್ಟಿವ್ ಟೈಪ್ ಆಫ್ಲೈನ್ ಟೆಸ್ಟ್ ಇರುತ್ತೆ, ಆಮೇಲೆ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ಲೈನ್ ಟೆಸ್ಟ್ ಕೂಡ ಇರುತ್ತೆ. ಒಟ್ಟು 100 ಮಾರ್ಕ್ಸ್ಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಆಬ್ಜೆಕ್ಟಿವ್ ಟೈಪಲ್ಲಿ 90 ಮಿನಿಟ್ಸ್ ಟೈಮನ್ನು ಕೊಡ್ತಾರೆ. 80 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. 45 ಮಿನಿಟ್ಸ್ ಡ್ಯೂರೇಷನನ್ನು ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ಲೈನ್ ಟೆಸ್ಟ್ಗೆ ಕೊಡ್ತಾರೆ. ಆದ್ದರಿಂದ ಇಲ್ಲಿ ನೋಡ್ಬೋದು ನೀವು, ನೆಗೆಟಿವ್ ಮಾರ್ಕ್ಸನ್ನು ಕಟ್ ಮಾಡಲ್ಲ. ಆದ್ದರಿಂದ ನೀವು ಧೈರ್ಯವಾಗಿ ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು. ಯಾವುದೇ ರೀತಿಯಾದಂತಹ ಇದನ್ನು ತಿಳ್ಕೊಳ್ಬೇಡಿ, ಆರಾಮಾಗಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಎಕ್ಸಾಮನ್ನು ಅಟೆಂಡ್ ಮಾಡಿ ಪಾಸ್ ಆದಮೇಲೆ ಜಾಯ್ನ್ ಆಗಿ, ಅದಾದ ನಂತರ ಗೌರ್ಮೆಂಟ್ ಹುದ್ದೆಗಳಿಗೆ ನೀವು ಟ್ರೈ ಮಾಡ್ತಾ ಹೋಗಿ. ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಆಫ್ಲೈನ್ ಟೆಸ್ಟ್ ಯಾವ ರೀತಿಯಾಗಿ ಸಿಲೆಬಸ್ ಇದೆಯಪ್ಪ ಅಂತಂದರೆ, ಜನರಲ್ ನಾಲೆಡ್ಜು 5 ಮಾರ್ಕ್ಸಿಗೆ ಇಟ್ಟಿದ್ದಾರೆ, ರೀಸನಿಂಗ್ 5 ಮಾರ್ಕ್ಸು, ಕ್ವಾಂಟಿಟಿವ್ ಆ್ಯಪ್ಟಿಟ್ಯೂಡ್ 10 ಮಾರ್ಕ್ಸಿಗೆ ಇಟ್ಟಿದ್ದಾರೆ, ಜನರಲ್ ಇಂಗ್ಲೀಷು 10 ಮಾರ್ಕ್ಸಿಗೆ ಇಟ್ಟಿದ್ದಾರೆ, ಡಿಸಿಪ್ಲೈನ್ ರಿಲೇಟೆಡ್ 50 ಮಾರ್ಕ್ಸ್ ಇಟ್ಟಿದ್ದಾರೆ. ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ಲೈನ್ ಟೆಸ್ಟಲ್ಲಿ ರೈಟಿಂಗ್ ಸ್ಕಿಲ್ಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಕೇಳಿದರೆ 20 ಮಾರ್ಕ್ಸ್ ಇರುತ್ತೆ. ಒಟ್ಟು ಟೋಟಲಿಗೆ 100 ಮಾರ್ಕ್ಸ್ಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಯಾವುದೇ ರೀತಿಯಾದಂತಹ ನೆಗೆಟಿವ್ ಮಾರ್ಕ್ಸನ್ನು ಇಲ್ಲಿ ಇಟ್ಟಿರುವುದಿಲ್ಲ. ಆದ್ದರಿಂದ ಎಲ್ಲರೂ ಕೂಡ ಧೈರ್ಯವಾಗಿ ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅನ್ರಿಸರ್ವ್ಡ್ ಕ್ಯಾಟಗರಿಯವರು 50% ನೀವು ಸ್ಕೋರ್ ಮಾಡಲೇಬೇಕಾಗುತ್ತೆ. OBC ಕ್ಯಾಟಗರಿಯವರು 45% ನೀವು ಸ್ಕೋರ್ ಮಾಡಬೇಕಾಗುತ್ತೆ. SC ಅಭ್ಯರ್ಥಿಗಳಿಗೆ 40% ನೀವು ಸ್ಕೋರ್ ಮಾಡಲೇಬೇಕಾಗುತ್ತೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಯಾರೆಲ್ಲ ಇರ್ತಿರಲ್ಲ, ನೀವು ಕೂಡ 40% ಸ್ಕೋರ್ ಮಾಡಬೇಕಾಗುತ್ತೆ. ಯಾರೆಲ್ಲ ಇಷ್ಟೊಂದು ಸ್ಕೋರ್ ಮಾಡ್ತೀರಾ, ನೀವು ಸೆಲೆಕ್ಟ್ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಇಲ್ಲಿ ಕೆಲವೊಂದಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಅವರು 40% ಡಿಸಬಿಲಿಟಿಯನ್ನು ಹೊಂದಿರಲೇಬೇಕಾಗುತ್ತೆ. ಅಂಥವ್ರು ಮಾತ್ರ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು, ಇಲ್ಲಾಂದರೆ ಅವರು ರಿಜೆಕ್ಟ್ ಮಾಡಿಬಿಡ್ತಾರೆ. ಇಲ್ಲಿ ಎಕ್ಸ್ಪೀರಿಯನ್ಸನ್ನು ಕೇಳಿದರೆ ಅದನ್ನು ಕೂಡ ನೀವು 17 ಮಾರ್ಚ್ 2025 ಒಳಗಡೆ ನೀವು ಹೊಂದಿರಬೇಕಾಗುತ್ತೆ. ಅಪ್ಲಿಕೇಶನ್ ಫೀಸ್ ಬಂದು 300 ರುಪೀಸು ಅಪ್ಲಿಕೇಶನ್ ಫೀಸ್ ಇದೆ. ಅದು ನಾನ್ ರಿಫಂಡಬಲ್ ಅಂತಂದೇಳಿ ಹೇಳಿದ್ದಾರೆ. ನೀವು ಒಂದು ಸಲ ಪೇ ಮಾಡಿದರೆ ಅದು ರಿಫಂಡ್ ಆಗಲ್ಲ ನಿಮಗೆ. ಯಾವುದು ಕ್ಯಾನ್ಸಲ್ ಮಾಡ್ಕೋತೀನಿ ಅಂತಂದರೆ ಬರಲ್ಲ ಅದು. 17 ಮಾರ್ಚ್ 2025 ಒಳಗಡೆ ನೀವು ಅಪ್ಲಿಕೇಶನ್ ಫೀಸನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಆಮೇಲೆ ನೀವು ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಸಬ್ಮಿಟ್ ಮಾಡಬೇಕಂದ್ರೆ www.cochinshipyard.in ನೀವು ಹೋಗಿ ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ. ಈ ಒಂದು PDF ನಿಮಗೆ ಏನಾದರೂ ಬೇಕಾಗಿತ್ತಪ್ಪ ಅಂತಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕನ್ನು ಜಸ್ಟ್ ಕ್ಲಿಕ್ ಮಾಡಿ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಈ ಒಂದು PDF ಅನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅನೇಕ ಮಾಹಿತಿಗಳನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಆದ್ದರಿಂದ ನನ್ನನ್ನು ಟೆಲಿಗ್ರಾಮ್ ಚಾನಲಲ್ಲಿ ನೀವು ಫಾಲೋ ಮಾಡ್ಬೋದು. ಮತ್ತು ನೀವು ಕಮೆಂಟ್ಸ್ ಮುಖಾಂತರ ನಿಮ್ಮ ಡೌಟ್ಸ್ಗಳನ್ನು ಕೂಡ ನೀವು ಕೇಳ್ಕೊಬೋದು. ನಾನು ಅಲ್ಲಿ ಆನ್ಸರ್ ಮಾಡ್ತಾ ಹೋಗ್ತೀನಿ. ಆದ್ದರಿಂದ ಇದೊಂದು ವಿಡಿಯೋ ಎಲ್ಲರಿಗೂ ಕೂಡ ಉಪಯುಕ್ತವಾಗಿದೆ. ಆದಷ್ಟು ಬೇಗ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಫ್ಯಾಮಿಲಿಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಇದು ಒಂದು ಒಳ್ಳೆಯ ವಿಡಿಯೋ ಆಗಿರೋದ್ರಿಂದ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಗಂಟೆ ಏನು ಹೋಗಲ್ಲ, ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಗುಡ್ ಲಕ್.